ನಾನು ಕೇಂದ್ರ ಸರ್ಕಾರದ ಬಜೆಟ್ ಅನ್ನೋ ವಿಚಾರದಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ಆಧಾರದ ಮೇಲೆ ಹೇಳೋದೇ ಆದರೆ, ಈಗ ರೈತರಿಗಾಗಿ ಕಿಸಾನ್ ಕಾರ್ಡ್ ಸಾಲದ ಮಿತಿ 5 ಲಕ್ಷಕ್ಕೆ ಏರಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಈಗಾಗಲೇ 2 ವರ್ಷದ ಮುಂಚೆನೇ ನಾವು ಏರಿಸಿದ್ದೇವೆ. ಇದು ಅವರು ಏರಿಕೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ಕೊಳ್ತಕ್ಕಂಥದ್ರಲ್ಲಿ ವಿಪರ್ಯಾಸ ಏನಿದೆ, 5,400 ಕೋಟಿ ರೂಪಾಯಿಯನ್ನು ಈ ಒಂದು ಬಾಬ್ಗೆ ಹಣ ರಿಲೀಸ್ ಮಾಡ್ತಾ ಇದ್ರು ಹಿಂದೆ. ಈ ಸರಿ 2,340 ಕೋಟಿ ಕೊಟ್ಟಿದ್ದಾರೆ. ಮತ್ತಿದು ಏರಿಸಿದೀವಿ ಅಂತ ಹೇಳಿದ್ರೆ, ದುಡ್ಡು ಕೊಡದೆ ಏರಿಸಿದೀವಿ ಅಂತ ಪೇಪರಲ್ಲಿ ಕೊಟ್ಟರೆ ಬರೀ ಸರಸ್ವತಿ ಪ್ರಸನ್ನ ಆದರೆ, ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ರೈತರಿಗೆ ಏನು ಅನುಕೂಲ ಆಗುತ್ತೆ? ಅದರಿಂದ ಇದು ಸುಮ್ಮನೆ ಈ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು, ರೈತರನ್ನ ತಪ್ಪುದಾರಿಗೆ ಅವರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂಥ ಕೊಡುಗೆ ಇದು ಅಂತಕ್ಕಂಥದ್ದು. ಇದನ್ನು ನಿಜಕ್ಕೂ ಕೂಡ ಖಂಡಿಸ್ತೇನೆ ನಾನು. ಇವರು ದುಡ್ಡು ಕೊಡ್ದೇನೆ ಇಲ್ಲಿ ಮಿತಿ ಹೆಚ್ಚಿಸ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲಿ ಬರ್ತದೆ ದುಡ್ಡು? ಏನು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಏನು ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ದಾವ ಇವು? ಇಲ್ಲಿ ನೋಡಿದ್ರೆ ಇವರು ಬರೀತಾರೆ, ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಸ್ಕೀಮ್ಸ್ ದುಡ್ಡೆಲ್ಲ ನೀವು ಕಮರ್ಷಿಯಲ್ ಬ್ಯಾಂಕಲ್ಲಿ ಇಡಬೇಕು, ಶೆಡ್ಯೂಲ್ಡ್ ಬ್ಯಾಂಕ್ ಅಟ್ಲೀಸ್ಟ್ ಹೋಗಲಿ, ಬೇರೆ ಬ್ಯಾಂಕಲ್ಲಿ ಹಿಡಿದ್ರೆ ಶೆಡ್ಯೂಲ್ಡ್ ಬ್ಯಾಂಕಲ್ಲಾರು ಇಡಬೇಕಲ್ಲ. ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಇಡೋಂಗಿಲ್ಲ, ಇಟ್ ಈಸ್ ಓನ್ಲಿ ಕಮರ್ಷಿಯಲ್ ಬ್ಯಾಂಕಲ್ಲಿ ಇಡಬೇಕು ಅಂತ ಬರೀತಾರೆ. ಅಲ್ಲಿ ರೆವಿನ್ಯೂ ಇವರಿಗೆ ರಿಸೋರ್ಸಸ್ ಇಲ್ದಂಗೆ ಆಗ್ತದೆ. ಈ ಕಡೆ ಇವರು ರಿಸರ್ವ್ ಬ್ಯಾಂಕ್ನವರು GLCನ ನಾಬಾರ್ಡ್ಗೆ ಏನು ಕೊಡ್ತಾರೆ ಅದನ್ನು ಕಡಿಮೆ ಮಾಡಿದ್ದಾರೆ. ನಾಬಾರ್ಡ್ ಇಂಟರ್ನ್ ಇವ್ರಿಗೂ ಕೂಡ ಕಡಿಮೆ ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಒಂದಕ್ಕೇನೆ ನಾನು ಈಗಾಗಲೇ ಹೇಳಿದಂಗೆ 3,260 ಕೋಟಿ ಕಡಿಮೆ ಮಾಡಿದ್ದಾರೆ 1 ವರ್ಷಕ್ಕೆ. ಮತ್ತು ಇವ್ರು ಜಾಸ್ತಿ ಮಾಡಿದ್ದೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ ರೈತರಿಗೆ ಏನಾದ್ರಿಂದ ಅನುಕೂಲ ಆಗ್ತದೆ. ಅನುಕೂಲ ಆಗದೆ ಇರೋವನ್ನ ಇವರು ಅನೌನ್ಸ್ಮೆಂಟ್ ಮಾಡಿ ರೈತರನ್ನ ತಪ್ಪುದಾರಿಗೆ ಹೇಳ್ತಕ್ಕಂಥದ್ದನ್ನು ನಾನು ನಿಜಕ್ಕೂ ಕೂಡ ಖಂಡನೆ ಮಾಡ್ತೇನೆ ಅಂತಕ್ಕಂಥದ್ದು. ಮತ್ತು ರೈತರಿಗೆ ಇವರು ಈ MSP ಬಗ್ಗೆನೂ ಕೂಡ ಯಾವುದೂ ಸರಿಯಾಗಿ ನಿರ್ದಿಷ್ಟವಾದಂತಹ, ರೈತರು ಇವತ್ತು ಹೋರಾಟ ಮಾಡ್ತಿದ್ದಾರೆ. ಅವರು ದಿಲ್ಲಿ ಬಾರ್ಡ್ರಲ್ಲಿ ಕೂತಿದ್ದಾರೆ, ತಿಂಗಳಗಟ್ಟಲೆಯಿಂದ ಅವರಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅವರ ಗ್ರೀವಿಯನ್ಸಸ್ಸನ್ನು ಕೂಡ ಇವರು ರಿಡ್ರೆಸ್ ಮಾಡದೇ ಇರತಕ್ಕಂಥದ್ದು ಇದು ರೈತ ವಿರೋಧಿ ಬಜೆಟ್ ಅಂತ ಹೇಳ್ಬೋದು. ಮಧ್ಯಮ ವರ್ಗ ಸಾಕಷ್ಟು ನಿರೀಕ್ಷೆ ಇಟ್ಟಿತ್ತು, ಅದು ಫುಲ್ಫಿಲ್ ಆದಂಗೆ ಇದೆ. ನೋಡಿ, ಈಗ ಇವರು ಮನೆಗಳಿಗೆ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ GST 27% ತಗೊಳ್ತಾರೆ. 2 ಲಕ್ಷ ರೂಪಾಯಿ ಕೊಡೋದೇನು, ಇಲ್ಲಿ 27% GST ತಗೋತಾರೆ. ಎಷ್ಟು ಕೊಟ್ಟಂಗೆ ಆಗ್ತದೆ ಅಲ್ಲಿಗೆ? 1.25 ಲಕ್ಷ ಅಲ್ಲ, 1.5 ಲಕ್ಷ ಅಷ್ಟು ಕೊಟ್ಟಂಗೆ ಆಗ್ತದೆ. ಲೆಸ್ ದೆನ್ 1.5 lakhs. ಇವರು ಈ ರೀತಿಯಲ್ಲಿ ಬರೀ GSTನ ಯಾವ್ಯಾವುದಕ್ಕೆ ಹಾಕಬೇಕು, ಯಾವುದಕ್ಕೆ ಹಾಕಬಾರ್ದು, ಈ ಬಡವರು ಕೊಡೋದು ಮನೆ, ನಿರ್ಗತಿಕರು ಕೊಡೋ ಮನೆ ಅದಕ್ಕೂ ಇವರು 27% GST ಮಾಡಿಕೊಂಡು 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಅಂತಂದರೆ ಏನಾಗ್ತದೆ? ಅಟ್ಲೀಸ್ಟ್ GSTನಾರು ಅವ್ರಿಗೆ ಎಕ್ಸೆಂಪ್ಟ್ ಮಾಡಬೇಕಲ್ಲ. ಹೋಗ್ರಿ, ಅದು GST ಕೌನ್ಸಿಲಲ್ಲಿ ತೀರ್ಮಾನ ಆಗಿರೋದು, ನಮ್ಮ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ ಅಂದರೆ ಹೋಗ್ರಿ, ಅಷ್ಟು ದುಡ್ಡನ್ನು ಇವ್ರು ಹೆಚ್ಚಿಗೆನಾದ್ರು ಮಾಡಬೇಕಲ್ಲ. ಇದು ಬಡವರ ವಿರೋಧಿ ಬಜೆಟು, ರೈತರ ವಿರೋಧಿ ಬಜೆಟು ಅಂತಕ್ಕಂಥದ್ದು ನಿಸ್ಸಂಶಯ. ಸರ್, ನೀವು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೇರವಾಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ ಅಂತ. ಈ ಬಜೆಟ್ ಒಟ್ಟಾರೆ ನೋಡಿದಂಥ ಸಂದರ್ಭದಲ್ಲಿ ಕರ್ನಾಟಕದ ನಿರೀಕ್ಷೆಗಳು ಫುಲ್ಫಿಲ್ ಆಗಿದೆ ಅಂತ ಅನಿಸುತ್ತೆ. ನೋಡಿ, ಕರ್ನಾಟಕ ಯಾವ್ಯಾರು ಈ ಕಾನೂನನ್ನು ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅವ್ರಿಗೆ ಹೆಚ್ಚು ಸಹಾಯ ಆಗೋದು. ಯಾರು ನಿಯಮಾನುಸಾರ, ಈಗ ಪಾಪ್ಯುಲೇಷನ್ ಕಂಟ್ರೋಲು ನಮ್ಮ ಸೌತ್ ಇಂಡಿಯಾದಲ್ಲಿ ಭಾಳ ಎಫೆಕ್ಟಿವ್ ಆಗಿ ಮಾಡ್ತು. ಈಗ ಅದಕ್ಕೆ ಇವರು ಪೀನಲೈಸ್ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಇದರಲ್ಲಿ ನಮ್ಮ ಡಿವಿಸಬಲ್ ಪೂಲಿಂದ ನಮಗೇನು ಕೊಡ್ತಾರೆ ಅದರಲ್ಲಿ ನಮಗೆ ಪೀನಲೈಸ್ ಮಾಡ್ತಾರೆ. ಈಗ ಬಿಹಾರದಂಥ ರಾಜ್ಯ, ಅವರು ಯಾವುದು ಈ ಥರ ಫ್ಯಾಮಿಲಿ ಪ್ಲ್ಯಾನಿಂಗು ಅದು ಇದು ಏನು ನಿಯಮಗಳು ಏನು ಮಾಡ್ಕೊಂಡಿದ್ದೋ ನಾವೆಲ್ಲ, ಅದಕ್ಕೆ ಯಾರು ಅವರು ಅದಕ್ಕೆ ಭಾಗಿಯಾಗಿ ಆ ನಿಯಮದಂತೆ ನಡೆದಿಲ್ಲ ಅಂಥವ್ರಿಗೀಗ ನಾವೀಗ ಬೆನಿಫಿಟ್ ಕೊಡ್ತಾಯಿದ್ದೀವಿ. ಅದಕ್ಕೇ ಅಲ್ಲಿ ಇಲ್ಲಿ ಎಲ್ಲ ಕೂಗು ಕೇಳಿ ಬರ್ತಾ ಇದ್ದಾವಲ್ಲ, ಮಕ್ಕಳನ್ನ ಎಲ್ಲ ಜಾಸ್ತಿ ಅಡಿಬೇಕು, ಮಕ್ಕಳು ಇರಬೇಕು ಜಾಸ್ತಿ ಅಂತ ಅಂದರೆ ಅಲ್ಲಿಗೆ ಪಾಪ್ಯುಲೇಷನ್ ಈಗಾಗಲೇ 140 ಕೋಟಿ ಆಗಿದ್ದೇವೆ ನಾವು, ಇನ್ನೂ ಹೆಚ್ಚಾಗಬೇಕು ಅಂತಕ್ಕಂಥದ್ದು. ಈ ಥರ ಕ್ರಮಗಳಿದ್ದ ಜನಗಳಿಗೆ ಹೆಚ್ಚು ಮಕ್ಕಳು ಹೆಚ್ಚು ಆಗಬೇಕು ಅಂತಕ್ಕಂಥದ್ದನ್ನು ಜನರಲ್ಲಿ ಭಾವನೆ ಮೂಡಿಸೋ ರೀತಿ ಆಗ್ತದೆ. ಅದರಿಂದ ಏನೇ ಇರಲಿ, ಬಜೆಟ್ ಇದು ಜನಪರವಾದಂಥ ಬಜೆಟ್ ಅಲ್ಲ.
ನಮ್ಮ ದಕ್ಷಿಣ ಭಾರತ ವಿಶೇಷವಾಗಿ ಕರ್ನಾಟಕಕ್ಕೆ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥ ಬಜೆಟ್ ಅಂತಕ್ಕಂಥ ನಿಸ್ಸಂಶಯ. ಸರ್, SC, ST ರಾಜ್ಯಗಳಿಗೆ ಉದ್ಯಮಿಗಳಿಗೆ ಹಂಚಿಕೆಯನ್ನ 2 ಕೋಟಿ ಮಾಡ್ತಾರೆ ಸಾಲ ಅಂತ ಅಂತ ಹೇಳಿದ್ದಾರೆ ಸರ್. ಅದು ಕಾರ್ಯಗತ ಆಗುತ್ತೆ. ಈಗ ನಾವು 2 ಕೋಟಿವರೆಗೂ ಸಾಲ ಕೊಡ್ತೀವಿ ಅಂತಕ್ಕಂಥದ್ದಷ್ಟೇ. ನಮ್ಮ ರಾಜ್ಯದಲ್ಲಿ ನಾವು ಲಿಮಿಟ್ಲೆಸ್ ಕೊಡ್ತೀವಲ್ಲ ಅವ್ರಿಗೆ. ಈಗ ಅವ್ರಿಗೆ ಸೈಟ್ಗಳು ಕೊಡ್ತೀವಿ, SC ST ಅವರಿಗೆ 25% 30%ಗೆಲ್ಲ ಕೊಡ್ತೀವಿ. ಆಮೇಲೆ ಹೆಣ್ಮಕ್ಳು ಕೊಡ್ತೀವಿ, ಅವರಿಗೆ 90% ಅವರಿಗೆ ಸಾಲಕ್ಕೆ ಗೌರ್ಮೆಂಟನ್ನು ಕೂಡ ಕೊಡ್ತೇವೆ, KSFC ಕೊಡ್ತೀವಿ, ಬೇರೆ ಬೇರೆ ಕೊಡ್ತೀವಿ. ಅವ್ರೇನು ಬಡ್ಡಿ ಕೊಡಬೇಕು ಅಲ್ಲಿ ಸಾಲ ತೊಗೊಂಡಿದ್ದಕ್ಕೆ ಆ ಬಡ್ಡಿ ಸರ್ಕಾರ ಕೊಡ್ತೀವಿ ನಾವು. ಅವ್ರಿಗೇನೋ ನಾವು ಮುಂದೆ ಹೋಗಿದ್ದೇವೆ ಹೊರತು SC ST ಎಂಟರ್ಪ್ರಿನರ್ಸನ್ನು ಎನ್ಕರೇಜ್ ಮಾಡಲಿಕ್ಕೆ ಇವರು ಸುಮ್ಮನೆ ಹೇಳೋದಷ್ಟೇ. ಇವರು ಈಗೆಲ್ಲ ಎಂಥದೋ ಹೇಳ್ತಾರಲ್ಲ, ಮೇಕ್ ಇಂಡಿಯಾ, MSME ಅದು ಇದು ಎಲ್ಲಪ್ಪ. ಯಾರನ್ನ ಒಲ್ಲಿ ಮೇಕ್ ಇಂಡಿಯಾದಲ್ಲಿ ಇಂಥದ್ದು ಬಂದಿದೆ, ಒಬ್ಬ ಎಂಟರ್ಪ್ರಿನರು ಇದ್ರಲ್ಲಿ ಮಾಡಿದ್ದಾನೆ, ಅಥವಾ ಇದು ಇನ್ಯಾವುದೋ ಹೇಳ್ತಾರಲ್ಲ ಎಂಥದ್ದು MSMEನಲ್ಲಿ ನಾವು ಮುದ್ರಾ ಯೋಜನೆಯಲ್ಲಿ ಇಷ್ಟು ಲಕ್ಷ ಕೋಟಿ ಕೊಟ್ಬಿಟ್ಟಿದ್ದೀವಿ. ಯಾರನ್ನ ಬೆನಿಫಿಷರಿ ಯಾವನನ್ನ ಬೇಕಲ್ಲ, ಎಲ್ಲನ ತೋರಿಸಿ. ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ಗೊತ್ತಿರೋಂಗೆ ಯಾರನ್ನ ಮೇಕ್ ಇನ್ ಇಂಡಿಯಾ ಆಗಲಿ ಮುದ್ರಾ ಯೋಜನೆ ಆಗಲಿ ಬೆನಿಫಿಷರೀಸ್ ನಿಮ್ಮ ಗಮನಕ್ಕೆ ಏನೋ ಬಂದಿರೋ ಒಬ್ಬರನ್ನ ಹೇಳ್ರಪ್ಪ ನೋಡೋಣ. ಸಣ್ಣ ಉದ್ಯಮಗಳು ಸ್ವರ್ಗೆ ಬಿಟ್ಟಿದೆ. ಸಣ್ಣ ಉದ್ಯಮಗಳೆಲ್ಲ ಬಾಗಿಲು ಹಾಕೊಂಡು ಬೀದಿ ಪಾಲಾಗಿದ್ದಾರೆ. ಅವರೆಲ್ಲ ಅವರೇ ಯಾರ್ಯಾರು ಉದ್ಯೋಗ ಕೊಡ್ತಾ ಇದ್ರು ಉದ್ಯಮಿಗಳು, ಈಗ ಅವರೇ ಉದ್ಯೋಗಕ್ಕೆ ಹೋಗ್ಬೇಕು ಬೇರೆಯವ್ರ ಹತ್ರ. ಆ ಮಟ್ಟಕ್ಕೆ ಇವತ್ತು ಸಣ್ಣ ಉದ್ಯಮಗಳನ್ನು ಸ್ವರ್ಗಿದಾವೆ ಇವತ್ತು. ಸರ್, ಈಗ ಬಿಹಾರಕ್ಕೆ ಅಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡೋದು, IIT ಮೇಲ್ದರ್ಜೆಗೇರಿಸೋದು, ಈ ತರದ್ದು ಪರ್ಟಿಕ್ಯುಲರ್ ಬಿಹಾರ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಹಂಚಿಕೆಯನ್ನ ಮಾಡ್ತಿದ್ರು ನೋಡಿ. ಸೆಕ್ಟರ್ ವೈಸ್ ಹಂಚಿಕೆ ಮಾಡ್ತಿದ್ರು. ಇದು ವ್ಯತ್ಯಾಸ ಏನಾಗ್ತದೆ ನೋಡಿ, ದೇಶ ನಮ್ದು ಅನ್ನೋ ರೀತಿ ಭಾವನೆ ಇಟ್ಕೊಂಡು ಒಂದು ಬಜೆಟ್ ಘೋಷಣೆಗಳನ್ನು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ನಾವು ನೋಡಿರೋದು. ಇವ್ರು ಬಂದ ಮೇಲೆ ಈಗ ಕಳೆದ ಬಾರಿ ಒಂದು 53,000 ಕೋಟಿಯಷ್ಟು ಬಿಹಾರಕ್ಕೆ ಮತ್ತು ಆಂಧ್ರ ಕೊಟ್ಬಿಟ್ರು ಸ್ಪೆಷಲ್ ಪ್ಯಾಕೇಜು. ಅದಕ್ಕಿಂತ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳು ಎಷ್ಟಿದ್ದಾವೆ, ನಾರ್ತ್ ಈಸ್ಟ್ ಇದ್ದಾವೆ. ಫಾರ್ ಎಕ್ಸಾಂಪಲ್ ಈವನ್ ಕಾಶ್ಮೀರ ಆಲ್ಸೋ. ಕಾಶ್ಮೀರ ಸಮೃದ್ಧಿ ಪ್ರಕೃತಿ ವಾತಾವರಣ ಇರ್ಬೋದು, ಆರ್ಥಿಕ ಸಮೃದ್ಧಿ ಅಲ್ಲಿಲ್ಲ. ಹಾಗೆ ಎಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು, ಯಾರು ನಿಜಕ್ಕೂ ಕೂಡ ಸಹಾಯಕ್ಕೆ ರಿಸೀವ್ ಮಾಡಲಿಕ್ಕೆ ಅರ್ಹರಿದ್ದಾರೆ ಅಂತ ಅದನ್ನು ಮಾಡಬೇಕೇ ಹೊರತು ರಾಜಕೀಯ ಕಾರಣಕ್ಕೋಸ್ಕರ ಬಜೆಟನ್ನು ಮಾಡ್ತಕ್ಕಂಥದ್ದು ಕಳೆದ ವರ್ಷದಿಂದ ನಾವು ಗಮನಿಸ್ತಾ ಇದ್ದೀವಿ. ರಾಜಕೀಯ ಕಾರಣಗಳಿಗೋಸ್ಕರ ಬಜೆಟನ್ನು ಘೋಷಣೆ ಮಾಡ್ತಕ್ಕಂಥದ್ದು ಇದು ಆಗಬಾರ್ದು. ಇಡೀ ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಬಜೆಟನ್ನು ಮಾಡಿದಂಥದ್ದು ಇತಿಹಾಸ ಇದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯ ಪ್ರೇರಣೆ ಹೊಂದಿ ರಾಜಕೀಯಕ್ಕೋಸ್ಕರನೇ ಬಜೆಟಲ್ಲಿ ಹಣ ಒದಗಿಸೋದು ಇವೆಲ್ಲ ಮಾಡ್ತಕ್ಕಂಥದ್ದು ಇದು ಒಂದು ಫೆಡರಲ್ ವ್ಯವಸ್ಥೆಗೆ ಇದು ಒಂದು ಉತ್ತಮ ಸಂಪ್ರದಾಯ ಅಲ್ಲ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಮತ್ತು ಜೋಶಿ ಅವರ ಮೇಲೆ ತುಂಬಾ ನಿರೀಕ್ಷೆ ಇತ್ತು, ಕರ್ನಾಟಕಕ್ಕೆ ಏನಾದರೂ ವಿಶೇಷವಾಗಿ ತೆಗೆದುಕೊಂಡು ಬರ್ತಾರೆ ಅಂತ. ಆದರೆ ನೋಡಿ, ನಾನು ಕೆಲವು ಹೇಳ್ಬಹುದು, ಕೆಲವು ಹೇಳ್ಬಾರ್ದು. ಇವರೆಲ್ಲ ಒಂದು ಗಾದೆ ಹೇಳ್ತಾರೆ ಹಳ್ಳಿಗಳಲ್ಲಿ, ಇವರೆಲ್ಲ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತ. ಇವರೆಲ್ಲ ಹಂಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಊಟ ಹೇಳ್ಬಿಟ್ಟ ನಾನು. ಈಗ ನಮ್ಮ ರಾಜ್ಯದಲ್ಲಿ ಇದಾರಲ್ಲಪ್ಪ ಮಂತ್ರಿಗಳು, ಆಯ್ತು ಏನು ಇವ್ರ ಕೊಡುಗೆ ನಮ್ಮ ರಾಜ್ಯಕ್ಕೆ, ಅದಕ್ಕೇನಂತ ಕರಿಬೇಕು ನಾವು? ಇವರೆಲ್ಲ ಲೆಕ್ಕಕ್ಕಿಲ್ಲ, ಆಟಕ್ಕೆ ಮಾತ್ರ ಲೆಕ್ಕ, ಆಟಕ್ಕೆ ಮಾತ್ರ ಉಂಟು. ಗಾದೆ ಹಳ್ಳಿ ಗಾದೆ, ನೀವೇ ತಿದ್ದಿದ್ರೆ ಅದು ಒಳ್ಳೇದು. ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅಂತ. ಹಂಗೆ ಇವ್ರು ಲೆಕ್ಕಕ್ಕಷ್ಟೇ, ಲೆಕ್ಕಕ್ಕಿಲ್ಲ ಇವರು ಆಟಕ್ಕೆ. ಕುಮಾರಸ್ವಾಮಿಯವರು ಮಾಡ್ಬೋದಾಗಿತ್ತು ಅಂತ ನಾವು ನಿರೀಕ್ಷೆ ಮಾಡಿದ್ದು. ಕುಮಾರಸ್ವಾಮಿ ಅವರು ಪದೇ ಪದೇ ನಾನು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲು, MPM ಮತ್ತು ನಮ್ಮ ಇದು ಗೋಲ್ಡ್ ಮೈನ್ಸ್ KGFದು, ಆಮೇಲಿಂದ ಕುದುರೆಮುಖ, ಇದನ್ನೆಲ್ಲ ನಾನು ಮಾಡ್ತೇನೆ, ನನ್ನ ಉದ್ದೇಶ ಇದೆ, ಮಾಡಿ ತೋರಿಸ್ತೀನಿ ನೋಡಿ ಕುಮಾರಸ್ವಾಮಿ ಅಂತ ಭಾಳಷ್ಟು ಹೇಳಿದ್ರು. ನಾವು ಅವರಿಂದ ನಿರೀಕ್ಷೆ ಮಾಡಿದ್ದು ಏನಾದರೂ ಅಟ್ಲೀಸ್ಟ್ ಎಲ್ಲನೂ ಒಮ್ಮೆಲೆ ಮಾಡಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಅಲ್ಲ. ಅಟ್ಲೀಸ್ಟ್ ಆ ದಿಸೆಯಲ್ಲಿ ಬಜೆಟಲ್ಲಿ ಏನು ಘೋಷಣೆನೇ ಇಲ್ವಲ್ಲ. ನಾವು ಇದನ್ನೆಲ್ಲ ನಾವು ರಿವೈವ್ ಮಾಡ್ತೀವಿ, ಯಾರು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅವರು ಇವರು ಯಾರು ಪ್ಯಾನಿಕ್ ಆಗಬೇಡಿ, ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಎಲ್ಲನ 2 ಲೈನು ಬಜೆಟ್ ಬುಕ್ದಲ್ಲಿ ನೋಡಿದ್ರೆ ಏನು ಇಲ್ವೇ ಇಲ್ವಲ್ಲ. ಅದಕ್ಕೇನೆ ಈಗೆಲ್ಲ ನೀವೇ ಗಾದೆ ಹೇಳೋರಲ್ಲ, ಅದೇ ಗಾದೆ ಸರ್ಕಾರ ಸರಿಯಾಗಿ ಕೋಆಪರೇಟ್ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಏನಾದರೂ ಬಹುಶಃ ಮಾಡಿದ್ದಾರೆ ಅಂತ ನೋಡಿ. ಏನು ಕೋಆಪರೇಟ್ ಕೇಂದ್ರ ಸರ್ಕಾರ ಮನಸ್ಸು ನೋಡಿ. ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಮುನ್ಸಿಪಾಲಿಟಿಗಳು ಹೆಂಗಪ್ಪ,
ಹಂಗೇನೆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ, ಅವಕ್ಕೆ ಕೇಂದ್ರ ಸರ್ಕಾರಕ್ಕೆ ಇವೆಲ್ಲ ಮುನ್ಸಿಪಾಲ್ಟಿಗಳು ಲೆಕ್ಕ ಅವರಿಗೆ. ಅವ್ರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ ಮಾಡ್ಬೋದು. ಅಲ್ಲ ನಿಮ್ಮಿಂದ ಏನಾದರೂ ಏನು ಸಾಕು ಆಯ್ತಪ್ಪ, ನಾವು ಇಂತಿಂತದ್ದು ಮಾಡ್ತಾ ಇದ್ದೀವಿ, ನೀವು ಇಂತಿಂತದ್ದು ಮಾಡಿದ್ದು ಅದರ ಹೇಳಿ ಅವರು. ಕಾರಣ ರಾಜ್ಯ ಸರ್ಕಾರ ಸಹಕಾರ ಕೊಡ್ತಾ ಇಲ್ಲ ಏನು ಸಹಕಾರ ಬೇಕಂತ ಹೇಳ್ಬೇಕಲ್ಲ. ನೀವೇ ಕೇಳಿ ಸರ್ ಏನು ಸರ್. ಅಲ್ಲ ನಿಮ್ಮ ಕಡೆಯಿಂದನೇ ಕೊಡ್ಬೋದಲ್ಲ ಸರ್, ಇಂಥದ್ದಾಗಬೇಕು ಇಂಥದ್ದು ಮಾಡಿ ಅಂತ ಕೊಡ್ಬೋದಾಯ್ತಲ್ಲ ಸರ್. ನೋಡಿ, ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಕೇಂದ್ರದ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಗಳಿಗೂ ಕೂಡ ನಾವು ಈ ಕಾರ್ಖಾನೆಗಳ ಬಗ್ಗೆ ರಿಜ್ಯುನಿವೇಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ಯಾಕೇಜ್ ಇದನ್ನೆಲ್ಲ ನೀವು ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ ಬಂದಿದ್ದಾರೆ. ಮತ್ತು ಸಾಲದಕ್ಕೆ ನಮ್ಮ KH ಮುನಿಯಪ್ಪನವರು ಅವ್ರು ಲೋಕಸಭಾ ಸದಸ್ಯರಿದ್ದಾಗಲಿಂದಲೂ ಕೂಡ KGF ಬಗ್ಗೆ ಒತ್ತಾಯ ಮಾಡ್ತಾನೆ ಇದ್ದಾರೆ. ಈಗ ಅವೆಲ್ಲ ಅವರ ಗಮನದಲ್ಲಿದ್ದಾಗ ಏನಾದರೂ ಒಂದು ನಮ್ಮ ರಾಜ್ಯದ ಒಬ್ಬರು ಕೈಗಾರಿಕಾ ಸಚಿವರು ಇದ್ದಾರೆ, ನಮ್ಮ ಕೈಗಾರಿಕಾ ಸಚಿವರು ಇದ್ದಂಥ ಕಾಲದಲ್ಲಿ ನಮ್ಮ ರಾಜ್ಯಕ್ಕೆ ಇಂಥ ಕೊಡುಗೆ ಕೊಟ್ಟರು ಅಂತೇಳಿ ಇತಿಹಾಸದೆಲ್ಲರೂ ಸೇರಬೇಕಲ್ಲ. ಅಂಥ ಒಂದು ಅವಕಾಶ ಕುಮಾರಸ್ವಾಮಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರು ಅಂತ ಸಿಟಿಗೆ ಯೂಶಲಿ ಬಜೆಟ್ಗಳಲ್ಲಿ ಒಂದು ಸ್ಕೀಮು ಆ ಥರದಲ್ಲಿ ಒಂದು ಅನುದಾನ ಸಿಗ್ತಾ ಇತ್ತು. ಈ ಸತಿ ಅದನ್ನು ಕೂಡ ಇಲ್ಲದೆ ಏನೋ 1.5 ಲಕ್ಷ ಕೋಟಿ ಕೊಡ್ತೀವಿ ಅಂತ ಏನೋ ಹೇಳಿದ್ದಾರೆ ನಗರಗಳ ಅಭಿವೃದ್ಧಿಗೆ. ಅದು ಎಲ್ಲ ನಗರಗಳಿಗೆ ಯಾರಿಗೆ ಬೇಕೋ ಕೊಡ್ತಾರೆ. ಎಷ್ಟು ತೆರಿಗೆಯನ್ನ ಕೊಡ್ತಕ್ಕಂಥದ್ದು ಕೂಡ ಇದು ಬೆಂಗಳೂರಲ್ಲಿ ಹೆಚ್ಚಿಗೆ ಆಗ್ತಿದೆ. ನೋಡಿ, ನಾವೆಲ್ಲ ಈ GST ಬಂದಾಗ ನಾವೆಲ್ಲ ಬಹಳ ಉತ್ಸಾಹದಲ್ಲಿ ಇದನ್ನು ಸ್ವಾಗತ ಮಾಡಿದ್ದೆವು. ಆಗ ಮೋದಿಯವರು ಅಲ್ಲಿ ಮುಖ್ಯಮಂತ್ರಿ ಇದ್ದಾಗ GST ಕೌನ್ಸಿಲಲ್ಲೇ ಈ GST ಬೇಕಿಲ್ಲ ಅಂತೇಳಿ ಅವರು ವಿರೋಧ ಮಾಡಿದರು. ನಾವೆಲ್ಲ ಪರ ಇದ್ದವು, ಅವ್ರು GST ಬೇಕು ಅನ್ನೋರು, ಅವ್ರು ಬೇಡ ಅನ್ನೋರು. ಈಗ ನೋಡಿದರೆ ಇದು ಅವ್ರು ಹೇಳಿದ್ದೆ ಅವತ್ತು ಸರಿ ಇದೆ, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಅಂತ ಹೇಳಿ ನಮಗನ್ನಿಸುತ್ತೆ. ಆದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಥರ ತಾರತಮ್ಯ ಮಾಡ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆಗೆ ಅದು ಮಾರಕ ಅಂತ ಹೇಳಿ ಹೇಳ್ಬೋದು. ಇದು ಹೊರತುಪಡಿಸಿದ್ರೆ ಸರ್, ಮೊನ್ನೆ ಮೀಟಿಂಗ್ ಮಾಡಿದ್ವಿ ವಿಧಾನಸೌಧದಲ್ಲಿ, ನೀವು ಪರಮೇಶ್ವರ್ ಅವರು, ಮಾದೇವ್ ಅವರು, ಸತೀಶ್ ಜಾರಕಿಹೊಳಿ ಏನು ಸರ್ ವಿಶೇಷ? ವಿಶೇಷ ಇದ್ದೇ ಇರ್ತದೆ. ಅದೇ ವಿಶೇಷ ಮೀಟಿಂಗ್ ಎಲ್ರಿಗೂ ಒಂದು ಅನುಮಾನ ಇದೆ ಸರ್, ಸಮಥಿಂಗ್ ಏನೋ ನಡೀತಿದೆ ಒಳಗಡೆ ಅಂತ ಅನುಮಾನ ನಡೀತಿದೆ ಅಂತ. ಏನೋ ಹೌದಾ? ಅದು ನೀವಿದ್ರೆ ನಡೀಲೇಬೇಕಲ್ಲ ಸರ್. ಈಗ ನಡೀತಿದೆಯೋ ನಡೀತಾ ಇಲ್ವೋ ಅವೆಲ್ಲ ಹೇಳೋದಕ್ಕೆ ದಿಸ್ ಇಸ್ ಟೂ ಅರ್ಲಿ. ಅದನ್ನೆಲ್ಲ ಹೇಳ್ತೀನಿ ನಿಮಗೆ. ಬಟ್ ಏನೋ ನಡೀತಿದೆ ಅಂತ ಇದೆಯಲ್ಲ ಸರ್? ನಡೀತಿದೆ ಅಂತನೂ ಇಲ್ಲ, ನಡೀತಾ ಇಲ್ಲ ಅಂತನೂ ಹೇಳಕ್ಕಾಗಲ್ಲ. ಚಿದಂಬರ ರಹಸ್ಯ ಏನಿಲ್ಲ. ನಾನು ಯಾವುದು ರಹಸ್ಯ ಹಿಡಿಯೋಕ್ಕೆ ಹೋಗಲ್ಲ. ನನಗೆ ಯಾಕೆ ರಹಸ್ಯ ಒಪ್ಪಿಸ್ತೀನಿ ಸರ್? ಯಾವಾಗ ಸರ್ ಶಕ್ತಿ ಪ್ರದರ್ಶನ ನಿಮ್ಮದು? ಯಾವ ಶಕ್ತಿ? ದಿವಸನೂ ಮಾಡ್ತಾ ಇದ್ದೀನಿ ಅಲ್ರಿ. ಈಗ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ಬೇಕು, ಶಕ್ತಿ ಇದ್ರೆ ತಾನೇ ಮಾತಾಡೋಕ್ಕಾಗೋದು. ಇದ್ದು ನಿಮ್ಮ ಮುಂದೆ ಮಾತಾಡೋಕ್ಕಾಗ್ತಿದ್ದೇನಪ್ಪ? ಅಲ್ಲ, ನೀವು 4 ಜನ ಸೇರಿ ಒಂದು ಶಕ್ತಿ ಆಗಿದೆ ಕಾಂಗ್ರೆಸ್. ಅದಕ್ಕೋಸ್ಕರ 4 ರೀ, 4 ಅಂತ ಯಾಕೆ ಹೇಳ್ತೀನಿ? ನಮ್ಮನ್ನು ಶಕ್ತಿ ಕುಂದಿಸ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ಸಮಾವೇಶನ ಮಾಡಬೇಕು ಅಂತ ಸತೀಶ್ ಜಾರಕಿಹೊಳಿ ನೇತೃತ್ವ ಅಂತನೂ ಇಲ್ಲ, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸಮಾವೇಶ ಮಾಡಬೇಕಿದ್ದೀವಿ. ಏನು ಸಮಾವೇಶ ಸರ್? ಆ ಸಮಾವೇಶದ ರೂಪುರೇಷೆಗಳು ಇನ್ನೂ ಫೈನಲ್ ಆಗಿಲ್ಲ. ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತೀವಿ. SC ST ಅಂತ ಏನಲ್ಲ, ಕಾಂಗ್ರೆಸ್ ಬೆಂಬಲಿತರ ಸಮಾವೇಶ ಮಾಡ್ತೀವಿ. ಅದರಲ್ಲಿ SC ST ಇರ್ತಾರೆ, ಎಲ್ಲರೂ ಇರ್ತಾರೆ, ಹಿಂದುಳಿದವರು ಇರ್ತಾರೆ, ಮುಂದುವರೆದವರು ಇರ್ತಾರೆ. ಏನು ಸಂದೇಶ ಕೊಡಬೇಕು ಅಂತ ಸರ್? ಪಕ್ಷ ಸ್ಟ್ರೆಂಥನ್ ಮಾಡೋದು ಒಂದು ಸಂದೇಶ ಅಷ್ಟೇ. ಈಗ BJPಯವರು ಮೊದಲೆಲ್ಲ ನೀವೇ ಹೇಳ್ತಾ ಇದ್ರಿ 3 ಬಾಗಿಲು 4 ಬಾಗಿಲು ಅಂತ. ಈಗ ಬಾಗಿಲು ಲೆಕ್ಕನೇ ಇಲ್ಲ, ಅಷ್ಟಾಗ್ಬಿಟ್ಟವೆ. ಈಗ 100 ಆಗ್ಬಿಟ್ಟವೆ. ಅದರಿಂದ ಈಗ ನಾವು ಪಕ್ಷ ಸಂಘಟನೆ ಮಾಡಬೇಕು, ನಾವು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗೆ ಹೋಗಬೇಕು, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಇದ್ದೇವೆ. ಯಾಕೆಂದರೆ ನಾವೆಲ್ಲ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ. ಆದರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವ್ರಿಗೆ ಅಧಿಕಾರ ಕೊಡಿಸುವಂಥದ್ದು ಚುನಾವಣೆಗಳು. ನಾವು ಅದನ್ನು ಕೂಡ ಪ್ರಾಮಾಣಿಕವಾಗಿ ಅವ್ರಿಗೆ ಅಧಿಕಾರ ಕೊಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ಪರವಾಗಿ ಮಾಡುವಂಥದ್ದು. KPCC ಕಾಂಗ್ರೆಸ್ಸು ಹೈಕಮಾಂಡು ಎಲ್ಲ ಸೇರಿದಂಗೆ, ಸಚಿವರು ಸೇರಿದಂಗೆ ಮಾಡೋದು. ಅವ್ರು KPCC ಅಧ್ಯಕ್ಷರೋದ್ರಿಂದ ಅವರೇ ವಹಿಸ್ಬೇಕು. ಈಗ ಹಾಸನಲ್ಲಿ ವಹಿಸ್ಕೊಳ್ಳಿಲ್ವಾ?
ಹಂಗೆ ಅಲ್ಲಿ ಬೆಳಗಾವಿನಲ್ಲಿ ನಡೆಸ್ಲಿಲ್ವಾ, ಹಂಗೆ ನಡೆಸ್ತಾರೆ. DCM ಎಲ್ಲ ಅಟೆಂಡ್ ಆಗ್ತಾರೆ ಸರ್? ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂದಮೇಲೆ ಎಲ್ಲ ಕಾಂಗ್ರೆಸ್ಸಿಗರು ಭಾಗವಹಿಸ್ಬೇಕು. ಅಲ್ಲ, ಬಿಜೆಪಿ ಪಕ್ಷದಲ್ಲಿ ಸರ್ ಗುಂಪಿದ್ರು ಧೈರ್ಯವಾಗಿ ಮೀಟಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಸಮುದಾಯದ ಒಂದು ಸಭೆ ಸೇರಕ್ಕೂ ನಿಮ್ಮ ಪಾರ್ಟಿಲಿ ಅವಕಾಶ ಕೊಡಿ. ಸ್ವತಂತ್ರ ಇಲ್ವಲ್ಲ ಅಂತ ಬೇಸರ ಸರ್. ಅವ್ರಿಗೆ ಸಮುದಾಯದ ಸಮಸ್ಯೆ ಬಗೆಹರಿಸೋದು ನಿಮ್ಗೆ ರಾಜಣ್ಣ ಸರ್ಗೆ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತನಾ ಹಿಂಗೆ ಅಂತ ಕಾಂಗ್ರೆಸ್ಸಲ್ಲಿ? ಕಾಂಗ್ರೆಸ್ಸಲ್ಲಿರುವಷ್ಟು ಆಂತರಿಕ ಪ್ರಜಾಪ್ರಭುತ್ವ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ಅಲ್ಲ ಸರ್, ಗೊತ್ತಾಯ್ತಾ? SC/ST ಮಿನಿಸ್ಟರ್ಗಳು ಶಾಸಕರು ಒಂದು ಊಟಕ್ಕೆ ಸೇರಕ್ ಬಿಡ್ಲಿಲ್ಲ. ಹೋಟ್ಲಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೂ ಬ್ರೇಕ್ ಹಾಕಿದ್ರು. ಅದು ನೀವು SCP TSP ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೂ ಬಿಡ್ಲಿಲ್ಲ. ಈಗ ಅವಕ್ಕೆಲ್ಲ ಪ್ರಶ್ನೆಗೂ ಉತ್ತರ ಹೇಳ್ತೀನಿ, ಸ್ವಲ್ಪ ದಿವಸ ಸ್ವಲ್ಪ ಇದೆ ಅಷ್ಟೇ ಹೇಳ್ತೀನಿ. ಗಂಟಲಿದೆ ಸರ್, ಗಂಟಲಿದೆ, ಬಾಯಿ ಬರ್ತಾ ಇಲ್ಲ ಅಂತ. ಗಂಟ್ಲಲ್ಲೂ ಅಲ್ಲಿ ಬರುತ್ತೆ, ಅಲ್ಲಿಗೆ ಬಂದಿಲ್ವಲ್ಲ ಇನ್ನು, ಅಲ್ಲಿ ಬಂದ ಮೇಲೆ ಬಾಯಿಗೆ ಬಂದ್ಬಿಡುತ್ತೆ. ಸರ್ ಮುಂದೆ ಇದೆ ಅಂತ ಸೂಚನೆ ಕೊಡ್ತಾ ಇದ್ರೆ ಸರ್ ಈಗ? ಯಾವುದಕ್ಕೆ ಮುಂದೆ ಇದೆ ಮುಂದಿನ ದಿನಗಳಲ್ಲಿ ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಅದೇ ಮುಂದಿನ ನೋಡಿ, ಸಂಘಟನೆ ಮಾಡ್ತಕ್ಕಂಥದ್ದು ನಿರಂತರವಾದಂಥ ಪ್ರಕ್ರಿಯೆ. ಅದು ನಾವು ಚುನಾವಣೆ ನಾಳೆ ವಾರದಲ್ಲಿ ಇಟ್ಕೊಂಡು ಇವತ್ತು ಸಂಘಟನೆ ಮಾಡ್ತೀವಿ ಅಂತ ಆಗೋದಿಲ್ಲ. ಈ ರಾಜಕೀಯದಲ್ಲಿ ಚುನಾವಣೆ ಎದುರಿಸೋದೇ ಹಾಗೆ ಅಂದರೆ ನಾವು ಬೇಸಾಯ ಮಾಡ್ದಂಗೆ. ಬೇಸಾಯಕ್ಕೆ ನಾವು ಬೇಸಿಗೆನಲ್ಲಿ ಗೊಬ್ಬರ ಹೊಡಿತೀವಿ, ಮಳೆ ಬೀಳ್ತಿದೆ ಉಳುಮೆ ಮಾಡ್ತೀವಿ, ಆಮೇಲಿಂದ ಹಾರ್ವೆಸ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಇವೆಲ್ಲ ಪ್ರಕ್ರಿಯೆಗಳು ಏನೇನು ಆಗಬೇಕೋ ಹಂಗೆ. ಹಾರ್ವೆಸ್ಟಿಂಗ್ ಅಂದರೆ ಚುನಾವಣೆ ಮಾಡೋದು ಹಾರ್ವೆಸ್ಟಿಂಗ್ ಪೀರಿಯಡು. ಆ ಹಾರ್ವೆಸ್ಟಿಂಗಿಗೆ ಬರಬೇಕು ಅಂತಲೇ ಏನೆಲ್ಲ ಮಾಡಿರ್ತೀವಿ, ಹಂಗೆ ಚುನಾವಣೆ ಎದುರಿಸ್ಬೇಕಾದ್ರೂ ಕೂಡ ನಾವು ಮೊದಲಿಂದನೂ ಕೂಡ ಯಾವ್ಯಾವ ಸಂದರ್ಭಕ್ಕೆ ಏನೇನು ಕ್ರಮಗಳನ್ನು ಜರುಗಿಸ್ಬೇಕು ಅವೆಲ್ಲ ಜರುಗಿಸಿದ್ರೆ ಮಾತ್ರ ಚುನಾವಣೆ ಮಾಡೋದು. ನೀವು ಏನು ಬೇಸಾಯನೇ ಮಾಡದೆ ಹಾರ್ವೆಸ್ಟ್ ಮಾಡಬೇಕು ಅಂತ ಆಗ್ತದ? ಹಂಗೆ ನೀವೇನು ಪ್ರಯತ್ನ ಸಂಘಟನೆ ಇಲ್ಲದೆ ಚುನಾವಣೆ ಮಾಡೋಕ್ಕಾಗ್ತದ? ಬಜೆಟ್ ಆಗಿ ಬರೀತಾ ಸರ್, ಕಾಂಗ್ರೆಸ್ನಲ್ಲಿ ಏನೋ ಮೇಜರ್ ಸರ್ಜರಿಗಳು ಆಗ್ತಾವ ಅಂತ KPCC ಅಧ್ಯಕ್ಷ ಸ್ಥಾನ ಅದೆಲ್ಲ ಹೈಕಮಾಂಡ್ ಕೇಳಬೇಕು, ಹೈಕಮಾಂಡ್ನವರೇ ಹೇಳ್ಬೇಕು ಅಂತಿಲ್ಲ. ನಿಮ್ಮ ಬಾಯಿಗೂ ನೀವೇ ಬೀಗ ಹಾಕೊಂಡಂಗೆ ಕಾಣಿಸ್ತಾ ಇದೆ. ನಮ್ಮ ಬಾಯಿಗೆ ನಾವೇ ಬೀಗ ಹಾಕ್ಕೊಂಡಿದ್ದೀವಿ ಅಂತೆಲ್ಲ ಹೇಳೋವಂಥ ವಿಚಾರಗಳನ್ನು ಅವರಿಗೆ ನೇರವಾಗಿ ಹೇಳ್ತೇವೆ, ಗೊತ್ತಾಯ್ತಾ? ನಾನು ಒಂದು ಒತ್ತಾಯ ನಾನು ಹೈಕಮಾಂಡ್ಗೆ ನೆಕ್ಸ್ಟ್ ವೀಕಲ್ಲಿ ಹೋಗ್ತೀನಿ, 5-6ನೇ ತಾರೀಕು, ಇಲ್ಲ ಅಂದರೆ 7-8 ಒಟ್ಟಲ್ಲಿ 10ನೇ ತಾರೀಕು ಒಳಗಡೆ ಹೋಗ್ತೀನಿ. ಏನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಈ ಏನು ವಿಧಾನ ಪರಿಷತ್ತಿನ ನಾಮಿನೇಷನ್ಸ್ಗಳು ಬರ್ತಾಯಿದ್ದು, ಆಯ್ಕೆ ಬರ್ತದೆ, ನಂದು ಒಂದು ಮೊದಲಿಂದನೂ ಕೂಡ ಒಂದು ಕಂಟೆನ್ಷನ್ ಏನಿದೆ, ವಿಧಾನ ಪರಿಷತ್ತಿಗೆ ಬುದ್ಧಿವಂತರನ್ನ ಮಾಡಬೇಕು ಅಂತಕ್ಕಂಥದ್ದು. ಆ ವಿಧಾನ ಪರಿಷತ್ತು ಸೃಷ್ಟಿ ಮಾಡಿದ ಉದ್ದೇಶನೇ ಅದು. ಯಾರು ಡೈರೆಕ್ಟ್ ಎಲೆಕ್ಷನ್ನಲ್ಲಿ ಗೆಲ್ಲಿಕ್ಕಾಗೋದಿಲ್ಲ ಅಂಥವ್ರಿಗೆ ಅಲ್ಲಿ ಅವಕಾಶ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬೈಕ್ಯಾಮರಲ್ಲಿ ಇದನ್ನು ನಾವು ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥದ್ದು. ಈಗ ಅಲ್ಲಿಗೆ ನನ್ನ ವಾದ ಏನಂದರೆ, ಆ ವಿಧಾನ ಪರಿಷತ್ ಏನಿದೆ 75 ಜನ ಏನಿರ್ತಾರೆ, ಅದರಲ್ಲಿ ಈಗ ನಾಮಿನೇಷನ್ ಮಾಡೋದು ಖಾಲಿ ಇರೋದು 4-6 ಮಾಡ್ತಾರೆ. ಆ ನಾಮಿನೇಷನ್ ಮಾಡೋರು ಯಾರು ಇರಬೇಕಪ್ಪ ಅಂದರೆ, ಅಲ್ಲಿ ಯಾರು ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಇರ್ತವೆ ವಿಧಾನ ಪರಿಷತ್ತಲ್ಲಿ, ಅಂಥವ್ರಿಗೆ ಮಾಡಬೇಕು ಅನ್ನೋದು ನನ್ನ ವಾದ. ಅದನ್ನು ನಾನು ಹೈಕಮಾಂಡ್ ಮುಂದೆ ಹೋಗಿ ಅವರಿಗೆ ನಾನು ನೀವು ಯಾರಿಗಾರ ಮಾಡಿ ನಿಮ್ಮ ಚಾಯ್ಸು, ಪಕ್ಷದಲ್ಲಿ ನಾನು ಇಂಥವನ್ನೇ ಮಾಡಬೇಕು ಇಂಥವ್ನು ಮಾಡಬಾರ್ದು ಅಂತ ನನ್ನ ಚಾಯ್ಸ್ ಇಲ್ಲ. But unrepresented communities in the council should be accommodated ಅಂತಕ್ಕಂಥದ್ದು ನನ್ನ ವಾದ ಇದೆ. ಅದನ್ನು ಮತ್ತೊಮ್ಮೆ ಅವರಿಗೆ ಹೇಳಿ ಬರ್ತೀನಿ. ಹೌದು, ಯಾರಲ್ಲಿಲ್ಲ ಆ ಯಾವ ಸಮುದಾಯ ನೋಡಿ, ರಾಜಕೀಯ ಪ್ರಾತಿನಿಧ್ಯ ಇದೆಯಲ್ಲ, ಅದು ಧ್ವನಿ ಇಲ್ಲದ ಸಮುದಾಯಕ್ಕೆ ದೊರಕಬೇಕು. ಯಾರಿಗೂ ಅಲ್ಲಿ ಪ್ರಾತಿನಿಧ್ಯ ದೊರಕಿಲ್ಲ, ಆ ಸಮುದಾಯಗಳಿಗೆ ಅಲ್ಲಿ ಪ್ರಾತಿನಿಧ್ಯ ದೊರಕಬೇಕು, ಅಂಥದನ್ನು ಕೊಡಬೇಕು. ಇಂದಿನ ಇತಿಹಾಸ ಇದೆ ನಮ್ಮಲ್ಲಿ ನೋಡಿ, ಇಂದಿನ ಇತಿಹಾಸ, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಇದ್ದಂಥ ಕಾಲದಲ್ಲಿ ಒಬ್ಬ ಜವರಾಯಿ ಶೆಟ್ಟಿ ಅಂತಲೂ ಯಾರೋ ಒಬ್ಬನ ಉಪ್ಪಾರು ಸಮುದಾಯದವ್ರನ್ನ ಅವರೆಲ್ಲೋ ಇದ್ದವ್ರನ್ನ ಕರೆಸಿ ಮಾಡಿದ್ರು, ಗೊತ್ತಾಯ್ತಾ? ಅದೇ ರೀತಿ ದೇವೇಗೌಡರು ಕೂಡ ಒಂದು ಸರಿ ಇವರಿಗೆ ಯಾರವರು ನಮ್ಮ KPSC ಮೆಂಬರ್ ಆಗಿದ್ರಲ್ಲ ಉಪ್ಪಾರ ಪೈಕಿ ಅವರು, ವೀರಪ್ಪ ಮೊಯ್ಲಿಯವ್ರ ಹತ್ರ PS ಕೂಡ ಆಗಿದ್ರು. ಎಂತ ಚೆನ್ನಾಗಿದೆ ಅವ್ರ ಹೆಸರು, ಉಪ್ಪಾರ್ ಕಮ್ಯುನಿಟಿ ಅವರು ಅಲ್ಲ, PS ಉಪ್ಪಾರ್ ಅಲ್ಲ, ಅವರು ಅವ್ರ ಹೆಸರು ನೋಡಿ MLCನೂ ಆಗಿದ್ರು. ಅವರು ವೀರಪ್ಪ ಮೊಯ್ಲಿ ಅವ್ರ ಹತ್ರ ಪ್ರೈವೇಟ್ ಸೆಕ್ರೆಟರಿ ಆಗಿದ್ರು. ಆ ನಂತರ KPSC ಮೆಂಬರ್ ಆದರು. ಅವರನ್ನು ದೇವೇಗೌಡರು ಕರೆಸಿ ವಿಧಾನ ಪರಿಷತ್ತಿಗೆ ಸದಸ್ಯರು ಮಾಡಿದ್ರು, ಉಪ್ಪಾರ್ ಕಮ್ಯುನಿಟಿ ಅವರು ಅಂತೇಳಿ.
ಸೊ ಹೀಗೆ ಆಮೇಲೆ ದೇವರಾಜ ಅರಸು ಪೆರುಮಾಳ್ ಅಂತ ಮಾಡಿದ್ರು, ಅವರು ತಿಗಳ ಕಮ್ಯುನಿಟಿಗೆ ಸೇರಿದಂಥವ್ರು. MC ಪೆರುಮಾಳ್ ಅಂತ ಅಂತಲ್ಲ, ಪೆರುಮಾಳ್ ಅಂತೇಳಿ ಸಚೇತಕರು ಆಗಿದ್ರು ಪರಿಷತ್ನಲ್ಲಿ. ಹೀಗೆ ಮೈಕ್ರೋಸ್ಕೋಪಿಕ್ ಮೈನಾರಿಟೀಸ್ ಜನರಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕು ಅಂಥವ್ರಿಗೆ ನೀವು ಅಲ್ಲಿಗೆ ನಾಮಿನೇಷನ್ ಮಾಡಿ. ನನ್ನ ಹತ್ರ ಇಂಥ ವ್ಯಕ್ತಿ ಮಾಡಬೇಕು ಅಂತಕ್ಕಂಥದ್ದೇನಿಲ್ಲ. ಬಟ್ ನಮ್ಮ ಉದ್ದೇಶ ಏನಂದರೆ ಎಲ್ರಿಗೂ ಕೂಡ ಸಮಬಾಳು ಸಮಪಾಲು ಅಂತಕ್ಕಂಥದ್ದು ಆಗಲಿ ಅಂತಕ್ಕಂಥದ್ದು ನನ್ನ ಒಂದು ಆಶಯ. ನಮ್ಮ ಪಾರ್ಟಿ ಎಲ್ಲ ಹೇಳ್ತಾರೆ ಆ ಥರದ್ದೆಲ್ಲ ಇಲ್ಲ ಸರ್, ಈಗಿರೋದು ಒಂದೇ ಕೋಟ ಪೇಮೆಂಟ್ ಕೋಟ ಅಂತಾರೆ ನಿಮ್ಮ ಪಾರ್ಟಿಯಲ್ಲಿ. ನಮ್ಮ ಪಾರ್ಟಿಲಿ ಅವೆಲ್ಲ ಸುಳ್ಳು ರೀ, ಅವೆಲ್ಲ ಸುಮ್ಮನೆ ನೀವು ನೋಡಿ ಪೇಮೆಂಟ್ ಕೋಟ ಅವು ಇವು ಅವೆಲ್ಲ ಸುಮ್ಮನೆ ನಮ್ಮ ಹೊರಗಡೆ ಇದ್ದವ್ರು ಯಾರು ಕೊಟ್ಟಿರೋರು ಯಾರು ತಗೊಂಡಿರೋರು ಯಾರು ಹೇಳೋ, ಕೊಟ್ಟಿರೋರು ಯಾರು ತಗೊಂಡಿರೋರು ಯಾರು ಹೇಳಿ. ಇತ್ತೀಚೆಗೆ ಆಗಿರೋ ಆಯ್ಕೆಗಳೆಲ್ಲ ಹಂಗೆ ಇದಾವೆ ಅಂತಾರೆ. ನಾವು ಮಂತ್ರಿ ಮಾಡೋರಪ್ಪ, ನಮ್ದು ಯಾವ ಪೇಮೆಂಟ್ ಇಲ್ಲ. ವಿರೋಧಿಸಿ ಲೆಟರ್ ಬರ್ದಿದ್ರು. ಸರ್ ಕೆಲವೊಂದು ಸರ್ ಕೆಲವೊಂದು ಸತ್ಯಗಳು ನಿಮ್ಗೆ ಗೊತ್ತಿದ್ರು ಹೇಳ್ದೆ ಕಾಡದೇ ಇರೋ ಪರಿಸ್ಥಿತಿ ಆಗಿದೆ. ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಕಾಂಗ್ರೆಸ್. ಆಗಲ್ಲಪ್ಪ, ರಾಜಕೀಯ ಏನಲ್ಲ ನೋಡಿ, ಜನಕ್ಕೆ ಒಳ್ಳೇದಾಗುವಂಥ ಸಂಗತಿಗಳನ್ನ ಪ್ರಸ್ತಾಪ ಮಾಡೋದು. ಈಗ ಪ್ರಸ್ತಾಪ ಮಾಡಿ ಅದರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ಬರೀ ಗೊಂದಲ ಸೃಷ್ಟಿ ಆಗ್ತವೆ ಅನ್ನೋದು ಬೇಡ ಅಂತ ಅಷ್ಟೇ. ಈಗ ನಾನು ಹೇಳಿದೆ ವಿಧಾನ ಪರಿಷತ್ತಿಗೆ ಆಯ್ಕೆ, ಇಸ್ ಇಟ್ ನಾಟ್ ಎ ಗುಡ್ ಥಿಂಕಿಂಗ್? ಬಿಜೆಪಿಲಿ ಆ ರೀತಿ ಸೆಲೆಕ್ಟಿವ್ ಆಗ್ತಿದೆ ಸರ್ ಕೆಲವೊಂದು ರಾಜ್ಯಸಭೆ ವಿಧಾನ ಪರಿಷತ್ ಆ ರೀತಿ ನಾವು ಮಾಡಿದ್ದೀವಲ್ಲಪ್ಪ ಹಿಂದೆ, ಬಿಜೆಪಿ ಅದು ನಾವು ನೋಡ್ಕೊಂಡು ಅವ್ರಿಗೆ ಕಲಿತಾವ್ರಷ್ಟೇ ಅವರು. ಈಗ ಮೊನ್ನೆ ಮೈಕ್ರೋ ಫೈನಾನ್ಸ್ ಕಮಿಟಿ ಮೀಟಿಂಗಿಗೆ ನೀವು ಹೋಗಿದ್ರಿ ಸರ್, ಒಂದು ಮಸೂದೆಗೆ ಸಂಬಂಧಪಟ್ಟಂತೆ. ಯಾಕೆ ಸರ್ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಏನು ಸರ್ ಅದು? ಈಗ ಇರೋ ಕಾನೂನು ಮೊದಲು ಜಾರಿ ಮಾಡಲಿದೆ. ಈಗ ಪೀನಲ್ ಕ್ಲಾಸಸ್ಸು ಎಷ್ಟಿದ್ದಾವೆ? IPC, CRPC ಇದ್ದಾವೆ, ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದೆ, ಆಮೇಲೆ ಪ್ರಿವೆನ್ಷನ್ ಆಫ್ ಎಕ್ಸಾರ್ಬಿಟೆಂಟ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ 2004 ಅಂತ ನಮ್ಮಲ್ಲೇ ಕಾನೂನುಗಳಿದಾವಲ್ಲ, ಅವನ್ನ ಯಾಕೆ ಚಾರ್ಜ್ ಮಾಡ್ತಾರೆ? ಅದನ್ನ ಯಾಕೆ ನಾವು ಜಾರಿ ಮಾಡ್ತಾ ಇಲ್ಲ? ದಿ ಆಫೀಸರ್ ಹೂ ಹ್ಯಾವ್ ಟು ಟೇಕ್ ಎ ಕಾಲ್, ಅವರು ದೇ ಶುಡ್ ಆ್ಯಕ್ಟ್. ಈಗ ನೋಡಿ, ಈ ಬಿಕಾಸ್ ಆಫ್ ದೇರ್ ಟಾರ್ಚರ್ ಭಾಳಷ್ಟು ಜನ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನೀವೆಲ್ಲ ತೋರಿಸಿದೆ. ಸೂಯಿಸೈಡ್ ಮಾಡಿಕೊಂಡ್ರೆ ದಟ್ ಈಸ್ ಎ ಕ್ಲಿಯರ್ ಪ್ರಾವಿಷನ್ ಇನ್ ದಿ IPC, ಇಂಡ್ಯೂಸ್ಮೆಂಟ್ ಟು ಕಮಿಟ್ ಸೂಯಿಸೈಡ್. ಹಳೇದು ಓದಿಲ್ಲ, ಹೊಸ್ತಾನು ಓದಿಲ್ಲಪ್ಪ. ಮೊದಲು 306 ಇತ್ತು, ಅದು 7 years ಆ್ಯಂಡ್ ಎಬವ್ ಅದಕ್ಕೆ ಪನಿಷ್ಮೆಂಟ್ ಇದೆ. ಇಟ್ ಈಸ್ ಎ ಕಾಗ್ನಿಸಿಬಲ್ ಅಫೆನ್ಸ್, ನಾನ್ ಬೇಲಬಲ್ ಆಲ್ಸೋ. ಇವ್ರು ಯಾಕೆ ಮಾಡೋದಿಲ್ಲ ಇವರು? ತಡೆದಿರೋದೇ ಸರ್, ಮಾಡಬೇಡಿ ಅಂತ. ಹೌದು, ಅದೇ ನನಗೇನು ಯಕ್ಷ ಪ್ರಶ್ನೆ. ಈಗ ನೋಡಿ, ಈಗ ಮೊನ್ನೆ ತುಮಕೂರು ಜಿಲ್ಲೆ ಕೊರಟಗೆರೆ ಕುರುಂಕೋಟೆ ಊರಲ್ಲಿ ಈ ಥರ ಆಗಿತ್ತು, ನಿಮ್ಮ ಮೀಡಿಯಾದಲ್ಲೂ ತೋರಿಸಿದ್ರು, ಮೊನ್ನೆ ಆಗಿದೆ. ಅವತ್ತೇ ಅಲ್ಲಿ SPDC ಹೋಗಿ ಆ ಬಾಗಿಲೆಲ್ಲ ಓಪನ್ ಮಾಡಿಸಿ ಅವರಿದ್ದು ಸೊತ್ತು ಹಿಂಗಾಗಿದೆ ಅಂತೇಳಿ ಪರಿಸ್ಥಿತಿಯೆಲ್ಲ ಅಳಿಸಿಸಿ ಅವ್ರ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಹೌದಲ್ವಾ? ಅದನ್ನೆಲ್ಲ ಕಡೆ ಯಾಕೆ ಮಾಡಬಾರ್ದಿತ್ತು? ನಿನ್ನೆ ಹೋಗಿದ್ದಾರೆ 4 ಗಂಟೆಗೆ, ಗೊತ್ತಾಯ್ತಾ? ಅದನ್ನು ಹಿಂದಿನ ದಿವಸನೇ ಅಲ್ಲಿ ಲೋಕಲ್ SPDC ದೇ ಹ್ಯಾವ್ ಟೇಕನ್ ಕಾಲ್ ಆ್ಯಂಡ್ ದೇ ಹ್ಯಾವ್ ಡನ್ ಇಟ್. ಅದನ್ನು ಬೇರೆ ಕಡೆ ಮಾಡೋಕ್ಕೇನು? ಇದು ನಮಗೆ ಇರೋ ಅವಕಾಶಗಳು, ಇರೋ ಕಾನೂನನ್ನು ಜಾರಿ ಮಾಡಿ ಇನ್ನೂ ಸ್ಟ್ರಿಂಜೆಂಟ್ ಬೇಕಪ್ಪ ನಮಗೆ ಅಂತ ಅಂದಾಗ ನೀವು ಯೋಚನೆ ಮಾಡೋದು ಸರಿ. ನಾವು ಸುಮ್ಮನೆ ಪೊಲಿಟಿಕಲಾಗಿ ಒಂದು ಮೆಸೇಜ್ ಪಾಸ್ ಆನ್ ಮಾಡಬೇಕು ಪಬ್ಲಿಕ್ಕಿಗೆ, ನಾವೇನೋ ಒಂದು ಆರ್ಡಿನೆನ್ಸ್ ಮಾಡಿಬಿಟ್ಟಿದ್ದೀವಿ, ನಿಮಗೆಲ್ಲ ಇನ್ನು ಮುಂದೆ ಪೂರ್ಣವಾಗಿ ರಾಮರಾಜ್ಯ ಆಗ್ಬಿಡ್ತಿದೆ ಅಂತ ಹೇಳ್ಬೇಕಲ್ಲ ನಾವು. ಅದಕ್ಕೊಂದು ಆರ್ಡಿನೆನ್ಸ್, ನಾನು ಹೇಳೋದು ಇರೋ ಕಾನೂನು ಮೊದಲು ಮಾಡೋಣ ಅಂತ ಮಾಡ್ತೀವಿ. ಇವತ್ತು 1 ಗಂಟೆಗೂ ಕೂಡ ಫೈನಲ್ ಆಗ್ತದೆ. ಬಟ್ HK ಪಾಟೀಲ್ ಹೇಳೋದು ಸರ್, ಈಗಿರೋ ಕಾನೂನುಗಳಲ್ಲಿ ಕೆಲವು ಪ್ಲಸ್ ಆಗುತ್ತೆ, ಕೆಲವು ಮೈನಸ್ ಆಗುತ್ತೆ ಆರ್ಡಿನೆನ್ಸ್ ತರೋದಕ್ಕೆ ಅಂತ. ಅಂದರೆ ನಮ್ಮ ಅದು ಕಾನ್ಸ್ಟಿಟ್ಯೂಷನ್ನೇ 2 ಸರಿ ಅಮೆಂಡ್ಮೆಂಟ್ ಆಗಿತ್ತು ರೀ. ಹಂಗೆ ಯಾವುದೇ ಕಾನೂನು ದೇ ಆಲ್ ಅಮಿನಬಲ್ ಫಾರ್ ಅಮೆಂಡ್ಮೆಂಟ್ಸ್. ಇರೋದನ್ನ ಮಾಡಿ ಸ್ಟ್ರಿಂಜೆಂಟ್ ಯಾಕೆ ಬೇಡ ಅಂತಾರೆ. ಆಯಿತು, ದಟ್ಸ್ ಓಕೆ. ಗೌರ್ಮೆಂಟ್ ಹಸ್ ಟೇಕನ್ ಎ ಡಿಸಿಷನ್ ಟು ಪಾಸ್ ಅನ್ ಆರ್ಡಿನೆನ್ಸ್. ನಾವು ಆಥರೈಸ್ ಮಾಡಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಈಗ ಆರ್ಡಿನೆನ್ಸ್ನಲ್ಲಿ ಕಠಿಣವಾದಂತಹ ಕಲಂಗಳನ್ನು ಸೇರಿಸಬೇಕು ಅಂತೇಳಿ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿ ಒಂದು ಅಂತಿಮವಾಗಿ ಬಂದಿದೆ. ಇವತ್ತು 1 ಗಂಟೆಗೂ ಕೂಡ ಮತ್ತೊಮ್ಮೆ ಲಾ ಮಿನಿಸ್ಟರ್ ಒಂದು ಮೀಟಿಂಗು ಕೂಡ ಕರೆದಿದ್ದಾರೆ. ಅದರಲ್ಲೂ ಕೂಡ ಇವತ್ತು ಚರ್ಚೆ ಎಲ್ಲ ಆಗ್ತದೆ.
ಮೋಸ್ಟ್ಲಿ ಇವತ್ತು ನಾಳೆಗೆ ಗವರ್ನರ್ ಜೊತೆ ಈಗ ಸಬ್ಮಿಟ್ ವಿಜಯದ ಕಾನೂನು ತಂದ್ರು ಕೂಡ ಮೈಕ್ರೋ ಫೈನಾನ್ಸ್ ಮೇಲೆ ಅವ್ರು ಸಾಲ ಕೊಡಲ್ಲ ಅನ್ನೋದು ಏನಾದ್ರು ಭಯ ಇದೆಯಾ ಅಂತ ಸರ್ ಜನರಿಗೆ ಸರ್ಕಾರಕ್ಕೆ ತುಂಬ ಬಿಗಿ ಯಾರು ಅವ್ರು ನೋಡಿ ವ್ಯವಸ್ಥೆ ಇದೆಯಲ್ಲ ಸರ್ ಅಲ್ಲ ಅವ್ರು ಕೋರ್ಟ್ಗೆಲ್ಲ ಹೋಗಲ್ವಾ ಸರ್ ಈ ಥರದ್ದು ಹಿಂಗೆಲ್ಲ ಮಾಡಿ ಅವ್ರು ನೋಡಿ ಇದರಲ್ಲಿ ಎರಡು ಥರ ಇದೆ. ಯಾವುದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ NBFCsಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಾರ್ಪೊರೇಷನ್. ಈ NBFCs ದೇ ಆಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ದೇ ಆಲ್ ಕಂಟ್ರೋಲ್ಡ್ ಬೈ ದಿ BR ಆ್ಯಕ್ಟ್. RBI ಇದು BR ಆ್ಯಕ್ಟ್ ಇದೆ, ಸೆಕ್ಷನ್ 45 ಇದ್ದಾವೆ, ಅದನ್ನು ಅವರು ಕಂಟ್ರೋಲ್ ಆರ್ಡರ್ಸ್ ಎಲ್ಲ ಇಶ್ಯೂ ಮಾಡ್ತಾರೆ. ಅದ್ರದ್ದು ಅವ್ರದ್ದು ದಟ್ ಈಸ್ ಆಲ್ ಆಫ್ ಸಿವಿಲ್ ನೇಚರ್. ಅವರೆಲ್ಲೂ ಪ್ರಾಸಿಕ್ಯೂಟ್ ಮಾಡೋಕ್ಕೆ, ಕೋರ್ಟ್ಗೆ ಹಾಕೋದಕ್ಕೆ, ಇನ್ನೊಂದಕ್ಕೆ ಹಾಕೋದಕ್ಕೆ ಆ ಆ್ಯಕ್ಟಲ್ಲಿ ಪ್ರೊವಿಷನ್ ಬರೋದು. ಅದಕ್ಕೆ ನಾವು ಈ ಬೇರೆ ಬೇರೆ ಆ್ಯಕ್ಟ್, ಈಗ ನಮ್ಮಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ನಾವು ಇಟ್ಟಿದ್ದೀವಿ ನಮ್ಮ ಇಲಾಖೆಯಲ್ಲಿ, ಮತ್ತು ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ 2004 ಮಾಡಿದ್ದೀವಿ. ನಾವು ಕೂಡ ಅದರಲ್ಲಿ 3 ವರ್ಷ ಅಂತಕ್ಕಂಥದ್ದು ಕನ್ವಿಕ್ಷನ್ ಇಟ್ಟಿದೆ. ಅದನ್ನು ಕೂಡ ನಾವು ಟು ಮೇಕ್ ಇಟ್ ಕಾಗ್ನಿಸಿಬಲ್ ಅದನ್ನು 10 ವರ್ಷಕ್ಕೆ ಏರಿಸಬೇಕು ಅಂತೇಳಿ ನಾವು ಕೂಡ ಅಮೆಂಡ್ಮೆಂಟ್ ಮಾಡೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೇನೆ. ಮುಂದಿನ ಅಧಿವೇಶನದಲ್ಲಿ ಅವು ಕೂಡ ಅಮೆಂಡ್ಮೆಂಟ್ಗಳನ್ನು ತರ್ತೀವಿ. ಅದನ್ನು ಕೂಡ 3 ವರ್ಷ ಇದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್, ಅದನ್ನು ಕೂಡ 10 ವರ್ಷಕ್ಕೆ ಏರಿಸ್ತಕ್ಕಂಥದ್ದಕ್ಕೆ ಬೇಕಿರ್ತಕ್ಕಂಥ ತಿದ್ದುಪಡಿಗಳನ್ನು ತರಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.